ಇಲ್ಲಿನ ಶನಿ ದೇವಾಲಯಕ್ಕೆ ಆಕಾಶವೇ ಸೂರ್ಯ. ಈ ಗ್ರಾಮದಲ್ಲಿ ಯಾವ ಮನೆಗೂ ಬಾಗಿಲಿಲ್ಲ, ಜೊತೆಗೆ ಯಾವ ಅಂಗಡಿಗೂ ಕೂಡ ಬಾಗಿಲಿಲ್ಲ. ಆದರೂ ಸಹ ಈ ಊರಲ್ಲಿ ಒಂದೇ ಒಂದು ಕಳ್ಳತನ ಕೂಡ ನಡೆಯಲ್ಲ. ಈ ಗ್ರಾಮದ ಹೆಸರು ಸಿಂಗ್ನಾಪುರ. ಇದು ಮಹಾರಾಷ್ಟ್ರದಲ್ಲಿ ಇದೆ. ಇಲ್ಲಿರುವ ಶನಿ ದೇವಾಲಯವು ಶನಿ ಸಿಂಗ್ನಾಪುರ ಎಂದೇ ಪ್ರಸಿದ್ಧ. ಈ ದೇವಾಲಯವು ಅತ್ಯಂತ ಪವಿತ್ರ ಹಾಗೂ ಶಕ್ತಿಯುತವಾದ ದೇವಾಲಯ ಎನ್ನುವ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಈ ದೇವಾಲಯದ ಹಿಂದಿರುವ ಕಥೆಯನ್ನು ಗೊತ್ತಾ? ಸುಮಾರು 300 ವರ್ಷಗಳ ಹಿಂದೆ ಈ ಊರಿನಲ್ಲಿ ಒಂದು ದೊಡ್ಡ ಪ್ರವಾಹ ಬರುತ್ತೆ. ಆಗ ಅಲ್ಲಿ ಒಂದು ಕಪ್ಪು ಕಲ್ಲು ಸಿಗುತ್ತೆ. ಆ ಕಲ್ಲನ್ನ ನೋಡಿದ ಒಬ್ಬ ಕುರುಬ ಅದನ್ನ ಚೂಪಾದ ವಸ್ತುವಿಂದ ಆ ಕಲ್ಲನ್ನ ಕೀಳಾಕ್ ಹೋದಾಗ ಆ ಕಲ್ಲಿಂದ ರಕ್ತ ಬರುತ್ತೆ. ಆ ಸಮಯದಲ್ಲಿ ಇಡೀ ಊರಿನ ಜನರು ಎಂಥ ಪವಾಡ ಅಂತ ಯೋಚಿಸುತ್ತಾರೆ. ಅದೇ ರಾತ್ರಿ ಆ ಕುರುಬನ ಕನಸಿನಲ್ಲಿ ಶನಿ ಮಹಾತ್ಮ ಬಂದು, ಆ ಅನನ್ಯವಾದ ಕಪ್ಪು ಕಲ್ಲು ನನ್ನ ಸ್ವಯಂ ರೂಪ, ನನಗಾಗಿ ಒಂದು ದೇವಾಲಯವನ್ನು ಕಟ್ಟು, ಹಾಗೆ ಆ ದೇವಾಲಯಕ್ಕೆ ಯಾವುದೇ ಥರ ಸೂರು ಇರಬಾರದು, ಹಾಗೆ ಇಡೀ ಊರಿನಲ್ಲಿ ಯಾವುದೇ ಮನೆ, ಅಂಗಡಿ, ಯಾವುದೇ ಆದರೂ ಬಾಗಿಲುಗಳನ್ನು ಇಡಬೇಡಿ, ಇಲ್ಲಿ ಯಾವುದೇ ಕಳ್ಳತನ ಅಥವಾ ಹಿಂಸಾಚಾರ ನಡೆಯದಂತೆ ನಾನು ರಕ್ಷಣೆ ನೀಡುವೆನು ಎಂದು ಹೇಳಿದರು ಎಂಬ ನಂಬಿಕೆ ಇದೆ. ನಂತರದ ದಿನಗಳಲ್ಲಿ ಕುರುಬ ಕಂಡ ಕನಸಿನ ಅನುಸಾರವೇ ದೇವಾಲಯವನ್ನು ಸೃಷ್ಟಿಸಲಾಯಿತು. ಹೀಗಾಗಿಯೇ ಈ ದೇವಾಲಯಕ್ಕೆ ಯಾವುದೇ ಚಾವಣಿಗಳಿಲ್ಲ. ಈ ಊರಿನಲ್ಲಿ ಶನಿದೇವರ ದೇವಾಲಯವು ನಿರ್ಮಿಸಿದ ಮೇಲೆ ಯಾವುದೇ ಕಳ್ಳತನ, ಹಿಂಸಾಚಾರ ಅಥವಾ ಯಾವುದೇ ತಪ್ಪು ಕೆಲಸಗಳು ಜನರಿಂದ ನಡೆದಿಲ್ಲ. ಇಂದಿಗೂ ಇಲ್ಲಿಯ ಜನರು ಯಾವುದೇ ಭಯವಿಲ್ಲದೆ ಬದುಕುತ್ತಿದ್ದಾರೆ. ಈ ಊರಿನಲ್ಲಿ ಮನೆಗಳು, ಅಂಗಡಿಗಳು, ಕಚೇರಿಗಳಲ್ಲೂ ಕೂಡ ಬಾಗಿಲುಗಳಿಲ್ಲ. ಮನೆಯಿಂದ ಆಚೆ ಹೋಗುವಾಗ ಮನೆಗೆ ಬೀಗ ಹಾಕುವ ಪದ್ಧತಿಯೇ ಇಲ್ಲಿಯ ಜನರಿಗಿಲ್ಲ. ಶನಿಯ ರಕ್ಷಣೆ ಮತ್ತು ಕಾವಲು ಇರುವುದರಿಂದ ಇಲ್ಲಿ ಯಾವುದೇ ಕಳ್ಳತನ ಅಥವಾ ಹಿಂಸಾಚಾರ ನಡೆಯುವುದು ಅಸಾಧ್ಯ ಎಂದು ಅಲ್ಲಿನ ಜನರ ನಂಬಿಕೆ. ಇದಕ್ಕೆ ಸಾಕ್ಷಿ ಎಂದರೆ ಅಲ್ಲಿರುವ ಪೊಲೀಸ್ ಠಾಣೆಯಲ್ಲಿ ಇದುವರೆಗೂ ಯಾವುದೇ ಥರದ ಕಳ್ಳತನ ಹಾಗೂ ಹಿಂಸಾಚಾರದ ದಾಖಲೆಗಳೇ ಇಲ್ಲ. ಐ ಹೋಪ್ ಈ ವಿಡಿಯೋದಿಂದ ನೀವು ಒಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ.